ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಪ್ಪ ಇವರು ಅಂತ ನೋಡ್ತಿರ್ತೀರಾ, ಇವ್ರು ನಮ್ಮ ತಾಯಿ, ಇವ್ರು ನಮ್ಮ ತಂದೆ. ಸೊ ಹಾಯ್. ಓಕೆ, ಸೊ ಇವತ್ತಿನ ರೌಂಡ್ ಬಂದು ನಾನು ಫ್ಯೂ ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ಇವ್ರು ಉತ್ತರ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ ನೋಡೋಣ. ಸೊ ಹೂ ನೋಸ್ ಮೀ ಬೆಟರ್. ನನ್ನ ಫಸ್ಟ್ ಕ್ವೆಶನ್ ಬಂದು ಹೂ ಇಸ್ ಮೈ ಫೇವ್ರೆಟ್ ಹೀರೋ. ನನ್ನ ಫೇವ್ರೆಟ್ ಹೀರೋ ಯಾವ ಭಾಷೆ ಆದರೂ ಸರಿ, ನನ್ನ ಫೇವ್ರೆಟ್ ಹೀರೋ ಯಾರು? ಹಾಂ, ಪುನೀತ್ ರಾಜ್ಕುಮಾರ್. ಕರೆಕ್ಟ್. ಅಪ್ಪು ಅಪ್ಪು ಅಪ್ಪು. ನಿಂಗೆ ಗೊತ್ತಿರ್ಲಿಲ್ವಾ? ಓಕೆ, ನನ್ನ ಫೇವ್ರೆಟ್ 3 ಫುಡ್ ಯಾವುದು? ಆಲೂ ಪರೋಟ, ಮೊಸರು, ಸೈಡ್ಗೆ ಉಪ್ಪಿನಕಾಯಿ. ಅದು ಆಲೂ ಪರೋಟ ಉಪ್ಪಿನಕಾಯಿ ಒಂದಕ್ಕೆ ಹೋಯ್ತು, ಅದೆಲ್ಲ ಒಂದ್ ಡಿಶ್. ಇನ್ನೊಂದು ಆಲೂ ಪರೋಟ ಪ್ಲಸ್ ಚಪಾತಿ, ಮಸಾಲೆ ದೋಸೆ. ಇಲ್ಲ, ಮಸಾಲೆ ದೋಸೆ ಇಲ್ಲ. ಮತ್ತೆ ನೆಕ್ಸ್ಟ್ ಪಾನಿಪುರಿ. ಅದು ಬೇರೆ. ಓಕೆ, ಫುಡ್ ಎಲ್ಲ ಹೋಗುತ್ತೆ ಹಂಗೆ ಚೈ, ಅದನ್ನೇ ಊಟದ ತಿಂತೀವಲ್ಲ. ಸರಿ, ಓಕೆ. ನನ್ನ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ ಯಾವುದು? ಹೆಸರು ಗೊತ್ತಿಲ್ಲದೆ ಇರ್ಬೋದು, ಬಟ್ ನಾನು ಉಪಯೋಗಿಸೋಂಥ ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ, ಏನಿಲ್ಲ ಅಂದ್ರೆ ಇದೊಂದಿದ್ರೆ ನಂಗೆ ಸಾಕು ಅಂತ ಅನ್ಸೋದು ಯಾವುದು? ಅದು ನಿಮ್ಗೆ ಗೊತ್ತಿರ್ಬೇಕು, ನನ್ಗೆ ಯಾವ್ದಾಗ ಯೂಸ್ ಮಾಡ್ತೀಯ ನನಗೆ ಗೊತ್ತೇ ಇಲ್ಲ. ಪ್ರಾಡಕ್ಟ್ ಹೆಸರಲ್ಲ, ಏನಲ್ಲ, ಕ್ರೀಮಾ, ಲಿಪ್ಸ್ಟಿಕ್, ಕಾಜಲ್ಲ, ಆ ಥರ. ಪೌಡರ್. ಪೌಡರ್ ಒಳ್ಳೆ ಹಾಕೋದೇ ಇಲ್ಲ, ಪೌಡರ್ ಒಳ್ಳೆ ಹಾಕಲ್ಲ. ತಪ್ಪು. ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮಗೆ. ಲಿಪ್ಸ್ಟಿಕ್. ವಾವ್, ಸೂಪರ್ ಸೂಪರ್. ಗೋ ಟು ಪ್ರಾಡಕ್ಟ್ ಅಂದ್ರೆ ನಾನು ಇದಿಲ್ಲದೆ ಆಚೆ ಹೋಗಲ್ಲ ಅಂತಿದ್ರೆ ಮೋಸ್ಟ್ ಪ್ರಾಬಬ್ಲಿ ಲಿಪ್ಸ್ಟಿಕ್ಕೇನೆ. ಇಲ್ದೇನೂ ಹೋಗ್ತೀನಿ, ಬಟ್ ಎಲ್ಲಾರು ಆಚೆ ಹೋದಾಗ ಲಿಪ್ಸ್ಟಿಕ್ ಇಸ್ ದ ಮಸ್ಟ್ ಅನ್ನೋ ಹಾಗೆ. ಗ್ರೇಟ್. ಯಾವ ಥರದ ಮೂವಿ ಇಷ್ಟ, ಯಾವ ಜಾನರ್ ಮೂವಿ ಇಷ್ಟ ನನಗೆ? ಅದು ಹಾರರ್ ಮೂವಿ. ಹಾರರ್ ಮೂವಿ ಅಂತ. ನಿಮಗೆ ಏನನ್ಸುತ್ತೆ? ಅಡ್ವೆಂಚರ್. ಅಡ್ವೆಂಚರ್ ಇಲ್ಲ, ಆ್ಯಕ್ಚುಲಿ ಪಾಯಿಂಟ್ ಗೋಸ್ ಟು ಹರ್. ನಂಗೆ ಹಾರರ್ ಮೂವಿನೇ ಇಷ್ಟ, ಅಡ್ವೆಂಚರ್ ಮಾಡೋಕ್ಕೆ ಇಷ್ಟ. ನನ್ನ ಫೇವ್ರೆಟ್ ಹಬ್ಬ ಯಾವುದು? ಇಡೀ ವರ್ಷದಲ್ಲಿ ಈ ಹಬ್ಬನ ನಂಗೆ ತುಂಬ ಇಷ್ಟ. ಯಾವ್ದು ಹಬ್ಬ? ನೀನು ಎಲ್ಲ ಹಬ್ಬನೂ ಇಷ್ಟಪಡ್ತೀಯ? ಯಾ, ವರಮಹಾಲಕ್ಷ್ಮಿ, ಗೌರಿ, ಗಣೇಶ ಆ್ಯಂಡ್ ದೀಪಾವಳಿ. ಓಕೆ, ನಿನಗೇನಾರ ಇದೆಯಾ? ಎಲ್ಲ ಹೇಳ್ಬಾರ್ದು, ಒಂದು ಹೇಳು. ವರಮಹಾಲಕ್ಷ್ಮಿ. ಓಕೆ, ನೀವೇನಂದ್ರಿ? ದೀಪಾವಳಿ, ಗಣೇಶ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೂರು ನನ್ನ ಫೇವ್ರೇಟೇ, ಬಟ್ ಒಂದು ದೀಪಾವಳಿಗೆ ಅನ್ನೋದಕ್ಕೆ ಇವ್ರು ಪಾಯಿಂಟ್ ಕೊಡ್ತೀನಿ. ಯಾಕೆ ಅಂದರೆ ನನಗೆ ಪಟಾಕಿ ಹೊಡೆದಂದ್ರೆ ತುಂಬ ಇಷ್ಟ. ಸೊ ದೀಪಾವಳಿ ಇಷ್ಟ. ವರಮಹಾಲಕ್ಷ್ಮಿನೂ ಇಷ್ಟ, ಯಾಕೆಂದರೆ ಚೆನ್ನಾಗಿ ಸಿಂಗಾರ ಮಾಡ್ಕೋಬೋದು ಅಂತ. ಬಟ್ ಎಸ್, ಐ ಗಿವ್ ಒಂದೊಂದು ಪಾಯಿಂಟ್ ಇಬ್ಬರಿಗೂ ಕೊಡ್ತೀನಿ. ಓಕೆ, ನನ್ನ ಫಸ್ಟ್ ಅರ್ನಿಂಗ್ಸ್ ಅಂದರೆ ನಾನು ಫಸ್ಟ್ ದುಡಿಮೆ ಮಾಡಿದಾಗ ಎಷ್ಟು ಸಂಬಳ ಬಂದಿತ್ತು? 18,000. ನಾನು ತಪ್ಪು. 17. ತಪ್ಪು. ಓಕೆ, ಚಾನ್ಸ್ ಆಗೋಯ್ತು. ಸೊ ಇವ್ ನಾನು ಫಸ್ಟ್ ಕಂಪ್ನಿಗೆ ಹೋಗಿ ದುಡಿತಿದ್ದು ಸಂಬಳ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಅದಷ್ಟು ಇರಲಿಲ್ಲ. ಏನಿವೆ 15,000 ಬರ್ತಿದ್ದು. ಬಟ್ ನನ್ನ ಫಸ್ಟ್ ದುಡಿಮೆ ಬಂದು 700 ರೂಪೀಸ್. ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಿದ್ನಲ್ಲ, ಸೆಕೆಂಡ್ PUC ಹಿಂದೆನೆ ಹೋಗುವಾಗ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಿದ್ದೆ, ಅಲ್ಲಿ ಇಡೀ ದಿವಸ ಕೆಲಸ ಮಾಡಿ 700 ರೂಪೀಸ್ ಕೊಡ್ತಾ ಇದ್ರು. ಸೊ ದಟ್ ಈಸ್ ಮೈ ಫಸ್ಟ್ ಅರ್ನಿಂಗ್ಸ್. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಯಾವ ಫ್ಲೇವರ್ ನಂಗೆ ತುಂಬ ಇಷ್ಟ? ವೆನಿಲಾ. ತಪ್ಪು. ಸ್ಟ್ರಾಬೆರಿ. ತಪ್ಪು. ಇವ್ರು ಬಿಟ್ರೆ ಇರೋ ಫ್ಲೇವರ್ ಎಲ್ಲ ಹೇಳ್ತಾರೆ. ಟೆಂಡರ್ ಕೊಕೊನಟ್ ಬರುತ್ತಲ್ಲ, ದಟ್ಸ್ ಮೈ ಫೇವ್ರೆಟ್. ಇದಕ್ಕೆ ನಿಮಗೆ ಲಿಸ್ಟೇ ಇರ್ಬೋದೇನೋ ಈ ಪ್ರಶ್ನೆಗೆ. ನನ್ನ ಅತಿಯಾದ ಬ್ಯಾಡ್ ಹ್ಯಾಬಿಟ್ ಏನು? ಅಯ್ಯೋ ಇದು ಮಾಡ್ತಾರಪ್ಪ, ಬದಲಾಯಿಸ್ಕೊಳ್ಳೋದೇ ಇಲ್ಲ ಅನ್ನೋ ಥರದ್ದು ಏನು? ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾಳೆ. ಕರೆಕ್ಟ್. ನಿನ್ನ ಪ್ರಕಾರ? ನಿದ್ದೆ ಮಾಡ್ತೀಯ? ಓಕೆ, ನಿದ್ದೆ ಬಿಟ್ಟು ಬೇರೆ ಏನಾರ ಇದೆಯಾ? ಸಿಟ್ಟು ಜಾಸ್ತಿ. ಓಕೆ, ಹೌದು, ನಿದ್ದೆ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ರಾತ್ರಿ ಮಲ್ಗೋದು ಲೇಟ್ ಆಗುತ್ತೆ, ಬೆಳಿಗ್ಗೆ ಹೇಳೋಕ್ಕಾಗಲ್ಲ. ಸೊ ಎಸ್. ಓಕೆ, ನಾನು ಹುಟ್ಟಿದಾಗ ನಾನು ಫಸ್ಟು ಪದ ಹೇಳಿದ್ದೇನು? ಅಮ್ಮ ಅಮ್ಮ ಅನ್ನೋದಿರ್ಬೋದು. ಅದನ್ನ ಬಿಟ್ಟು ಬೇರೆ ಏನು ಪದ ಹೇಳಿರ್ತೀನಿ ನನಗಂತೂ ಗೊತ್ತಿರಲ್ಲ, ನೀವೇ ಹೇಳಬೇಕಾಗತ್ತೆ. ಏನು ಪದ ಹೇಳಿರ್ತೀನಿ ನಾನು? ಅಮ್ಮಮ್ಮ. ತಾತ. ತಾತ. ಹೌದಾ? ನನಗೆ ಏನು ಕಂಡ್ರೆ ಭಯ? ನೀನ್ ಏನಂತ ಧೈರ್ಯವಂತಲ್ಲ, ಏನಂತ ಭಯ ಏನು ಪಡಲ್ವಲ್ಲ ನೀನು. ಹೌದಾ ಇಲ್ವಾ? ನೀನ್ ತುಂಬಾ ಧೈರ್ಯ ಇದೆ, ಭಯ ಪಡೋದು ನೀನ್ ಅಷ್ಟಲ್ಲಿ. ನೀನೆ ಏನಾದ್ರೂ ಸಡನ್ ಆಗ ಹಂಗೆ ಹಿಂಗೆ ಅಂದ್ರೆ ಸ್ವಲ್ಪ
ಇಲ್ಲಾಂದ್ರೆ ನೀನು ಅಷ್ಟು ಭಯ ಬೀಳಕ್ ಹೋಗಲ್ಲ. ಅದೇನೆ ಸೇಮ್. ಯಾಕೆ ಆಕ್ಚುಲಿ ಹೌದು, ಆ ಥರ ಎಲ್ಲ ಏನಕ್ಕೂ ಹೆದರಿಕೆ ಇಲ್ಲ. ಏನೋ ಕೂದಿ ಸಡನ್ ಬಂದ ಅಂತ ಅಂದ್ಬಿಟ್ರೆ ಹೆದರಿಕೆ. ನನ್ನ ಶೂ ಸೈಜ್ ಏನು? 6. ತಪ್ಪು. 7. ಯಾಕಂದ್ರೆ ಹೌದಾ 5. ಕರೆಕ್ಟ್. 7 ಅಂತ ಆಯ್ತಲ್ಲ. ಹೌದಾ ಅಮ್ಮ ನಿಮ್ಮ ಅಪ್ಪ ತೋರಿಸ್ಕೊಡ್ತಾರೆ ಅದಕ್ಕೋಸ್ಕರ. ಓಕೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಹೆಸರೇನು? ನನ್ನ ಫ್ರೆಂಡ್ಸ್ ಹೆಸರು ಹೇಳಿ. ಶ್ವೇತಾ, ನಿಖಿತಾ, ಅನುಷಾ. ನೈಸ್, ಯಾ ಗುಡ್. ನಿನಗೆ? ಎಸ್ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್, ರೈಟ್. ನನ್ನ ರಾಶಿ ಯಾವುದು? ಮಿಥುನ ರಾಶಿ. ಅದೇನಾ ಬೇರೆ? ನನಗೆ ಗೊತ್ತಿಲ್ಲ, ಬಟ್ ಮಿಥುನ ಇರಬೇಕು. ಮಿಥುನ ರಾಶಿ. ನಾನು ಚಿಕ್ಕವಳಾಗಿದ್ದಾಗ ನಾನು ದೊಡ್ಡವಳಾದ್ರೆ ಈ ಕೆಲಸನೇ ಮಾಡಬೇಕು, ಈ ಪ್ರೊಫೆಷನ್ ಬೇಕು ಅಂತ ಅನ್ಕೊಂಡಿದ್ದು ಯಾವುದು? ಆಕ್ಟಿಂಗ್. ಫಿಲಮ್ ಮೇಲೆ ಆಕ್ಟಿಂಗ್ ಮಾಡಬೇಕು, ಹೀರೋಯಿನ್ ಆಗಬೇಕು, ಮಾಡ್ಲಿಂಗ್ ಆಗಬೇಕು ಆಸೆ. ಅದಕ್ಕೆಲ್ಲ ನಮಗಿಲ್ಲ, ಇಷ್ಟ ಇಲ್ಲ. ಅಂದ್ರೂ ಸ್ವಲ್ಪ ಸಾಧಿಸಿದ್ಲು ಅವಳು ಇಷ್ಟ ಪ್ರಕಾರ. ಇಬ್ರದ್ದು ತಪ್ಪು. ನಾನು ಚಿಕ್ಕ ವಯಸ್ಸಲ್ಲಿ ಅಂತ ಆಸೆನೇ ಇರ್ಲಿಲ್ಲ. ಅದು ನಾನು ಸ್ವಲ್ಪ ಪ್ರಾಬಬ್ಲಿ ಡಿಗ್ರಿಗೆ ಬಂದಾಗ ಅದು ಹೆಚ್ಚಾಗಿದ್ದು, ಹೌದು. ಬಟ್ ನಾನು ಚಿಕ್ಕವಳಿದ್ದಾಗ ನನಗೆ ಆಸೆ ಇದ್ದು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ನಾನು ಕಂಜೂಸು ಅಲ್ವೋ? ಮಹಾನ್ ಕಂಜೂಸ್. ಬರೀ ಕಂಜೂಸ್ ಅಲ್ಲ, ಮಹಾನ್ ಕಂಜೂಸ್. ಯಾಕೆ ಅನ್ಸುತ್ತೆ? ಆ ಥರ ಏನಿಲ್ಲ. ಯಾಕೆ ಅನ್ಸುತ್ತೆ ಅಂದ್ರೆ ಏನಾರ ಕೇಳಿದ್ರೆ ಅದಕ್ಕೆ 25 ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ಕೊಡ. ಯಾಕೆಂದ್ರೆ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅಂತ ಅವ್ಳು ಪ್ರಶ್ನೆ ಕೇಳ್ತಾಳೆ ಅಷ್ಟೇ. ಒಟ್ನಲ್ಲಿ ಅವ್ಳು ಕೇಳೋದ್ರಲ್ಲಿ ನನಗೆ ಕರೆಕ್ಟ್ ಅನ್ಸುತ್ತೆ. ನಾವೇನು ಕೇಳಿದ್ರು ಅಂತ ಕಂಜೂಸ್ ಏನಿಲ್ಲಪ್ಪ. ಇಲ್ವಾ? ಇವ್ರ ಪ್ರಕಾರ ಅಲ್ಲ, ಇವ್ರ ಪ್ರಕಾರ ದೊಡ್ಡ ಕಂಜೂಸು. ಆಕ್ಚುಲಿ ನಾನು ಕಂಜೂಸ್ ಇದ್ದೆ, ಟು ಬಿ ಆನ್ಸರ್ಡ್ ಲೈಕ್ ಪ್ರಾಬ್ಲಿ ಫ್ಯೂ ಇಯರ್ಸ್ ಬ್ಯಾಕ್. ಬಟ್ ಈಗಿಲ್ಲ, ಧಾರಾಳವಾಗಿ ಖರ್ಚು ಮಾಡ್ತೀನಿ. ಬಟ್ ಯಾವ್ದಕ್ಕೆ ಬೇಕು ಯಾವ್ದಕ್ಕೆ ಬೇಡ ಅಂತ ಯೋಚನೆ ಮಾಡ್ತೀನಿ. ಅದಕ್ಕೆ ಅವ್ರಿಗೆ ತುಂಬ ಪ್ರಶ್ನೆ ಕೇಳ್ತೀನಿ ಅಂತ ಅನ್ಸುತ್ತೆ. ನಾನು ಯಾವ ಕ್ಲಾಸಲ್ಲಿ ಮೊಬೈಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ? ಸೆಕೆಂಡ್ PUC. ಓಕೆ, 9ನೇ ಕ್ಲಾಸ್ 10ನೇ ಕ್ಲಾಸ್. ಕರೆಕ್ಟ್. ಹೌದಾ? ಫೋನ್ ಇತ್ತು. ಅದು ನನಗೇನೆ ಅಂತಲ್ಲ, ಬಟ್ ಫೋನ್ ಇತ್ತು. ನಾನು ಆಗ ಫೋನ್ ಉಪಯೋಗಿಸ್ತಿದ್ದೆ. ಸೊ 9th ಸ್ಟ್ಯಾಂಡರ್ಡ್ ಇಸ್ ದ ರೈಟ್ ಆನ್ಸರ್. ನಾನು ದುಡ್ಡನ್ನ ಯಾವ್ದ್ರಲ್ಲಿ ಅತಿಯಾಗಿ ಸ್ಪೆಂಡ್ ಮಾಡ್ತೀನಿ? ತಿನ್ನೋದಕ್ಕ, ಬಟ್ಟೆಗ, ಬೇರೆಯವ್ರಿಗ? ತಿನ್ನೋದಿಕ್ಕೆ. ಬಟ್ಟೆ ಅಂಡ್ ಕಾಸ್ಮೆಟಿಕ್. ಕಾಸ್ಮೆಟಿಕ್ಗೆ ಈಗೀಗ ಆಗ್ತಿರ್ಬೋದೇನೋ, ಬಟ್ ಎಸ್, ಬಟ್ಟೆ ಫಾರ್ ಶೋರ್. ನಿಮ್ಮ ಪ್ರಕಾರ? ತಿನ್ನೋದಿಕ್ಕೆ. ನಿಮ್ಮ ಪ್ರಕಾರ ತಿನ್ನೋದಕ್ಕೆ. ಅದವ್ರಿಗೆ ಅತಿ ಅನ್ಸುತ್ತೆ, ಬಟ್ ಆವ್ರೇಜ್ ಆಗಿ ಎಸ್, ಇಟ್ ಗೋಸ್ ಹ್ಯಾಪನ್ಸ್. ಓಕೆ, ನಾನು ನಿಮ್ಮಿಬ್ರಿಗೂ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಏನು? ನನಗಂತೂ ಅವಾಗ ಕೊಡಿಸ್ತಾನೆ ಇರ್ತೀಯ, ನಿಜವಾಗ್ಲೂ ನನಗೆ ನೆನಪು. ಈಗಲ್ಲ, ಆಗ ಮೊದಲನೇದಾಗಿ ಕೊಡಿಸಿದ್ದಂತ ಗಿಫ್ಟ್ ಏನು? ನಿಜ ಹೇಳ್ಬೇಕು ಅಂದ್ರೆ ನೆನಪಿಲ್ಲ. ಬಟ್ ನಮ್ಮಮ್ಮ ಹೋಗಿದ್ದ ಟೈಮಲ್ಲಿ ಮೊಬೈಲ್ ಕೊಟ್ಟಿದ್ದು ಚೆನ್ನನಕ್ಕ. ಫಸ್ಟ್ ಮಾಡಿಸ್ಕೊಟ್ಟಿದ್ದು ಮಾಂಗಲ್ಯ ಚೈನ್. ಓಕೆ, ಆ ಥರ. ಓಕೆ, ನಮ್ಮ ಅಮ್ಮಂಗೆ ಅದ್ರ ಜ್ಞಾಪಕ ಇದೆ, ನಮ್ಮ ಅಪ್ಪಂಗೆ ಈಗೀಗ ಕೊಡ್ಸಿದ್ ಜ್ಞಾಪಕ ಇದೆ. ಈಗೇನೆ ಆಯ್ತು 3-4 ಇಯರ್ಸ್ ಆಗಿದೆ. 5 ವರ್ಷ ಆಗಿದೆ. ಫಸ್ಟು ಅಮ್ಮಂಗೆ ಕೊಡ್ಸಿದ್ದು ತಿಂಗಳು ಸಂಬಳ ಕೊಡ್ತಿದ್ದೆ, ಬಟ್ ಪರ್ಟಿಕ್ಯುಲರ್ ಆಗಿ ಕೊಡ್ಸಿದ್ದು ಮಾಂಗಲ್ಯ ಚೈನೆ ಕೂಡಿಟ್ಟು. ಅಪ್ಪಂಗೆ ಶರ್ಟ್ ಕೊಡ್ಸಿದ್ದೆ. ನೆನಪಿಲ್ಲ. ನನ್ನ ಸ್ಕೂಲಿನ ಹೆಸರೇನು? ಫುಲ್ ಹೆಸರು? ಸನ್ರೈಸ್ ಇಂಗ್ಲಿಷ್ ಸ್ಕೂಲ್. ತಪ್ಪು. ಸನ್ರೈಸ್ ವಿನಾಯಕ ಸ್ಕೂಲ್. ತಪ್ಪು. ಹೌದಾ? ಇನ್ನೊಂದು ಚಾನ್ಸ್. ಅಂಗನವಾಡಿ. ಅಂಗನವಾಡಿ. ಬಟ್ ಇವ್ರು ಅರ್ಧ ಪರ್ಧ ಕರೆಕ್ಟಾಗಿ ಹೇಳಿದ್ರು. ಸನ್ರೈಸ್ ವಿನಾಯಕ ಇಂಗ್ಲಿಷ್ ಹೈಸ್ಕೂಲ್. ಆಕ್ಚುಲಿ ಇವ್ರು ಇದ್ದಾರೆ, ಬಟ್ ಉಲ್ಟಾ ಪಲ್ಟಾ ಮಾಡಿ ಹೇಳ್ತಿದ್ದಾರೆ. ಶ್ರೀ ವಿನಾಯಕ ಸನ್ರೈಸ್ ಇಂಗ್ಲಿಷ್ ಸ್ಕೂಲ್. ಓಕೆ, ನನ್ನ ಹುಟ್ಟಿದ ಹೆಸರೇನು? ಈಗಲೂ ಅದೇ ಇರೋದು, ಬಟ್ ಫುಲ್ ಹೆಸರೇನು? ಬಿಂದು ಶ್ರೀ. ಆಮೇಲೆ ಬಿಂದು ವಿ ಆಯ್ತು. ನಾನು ಬೆಳೆದಾದ್ಮೇಲೆ 10th ಅಲ್ಲಿ ನಂಗೆ ಬಿಂದು ಶ್ರೀ ಅಂತ ಇಟ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ದಟ್ಸ್ ವೇರ್ ವಿ ಕ್ಯಾನ್ ಚೇಂಜ್ ದ ನೇಮ್ ಅಂತ ಬಿಂದು ವಿ ಅಂತ ಮಾಡ್ಕೊಟ್ಟೆ. ನನ್ನ ಸೋಷಿಯಲ್ ಮೀಡಿಯಾಲಿ ಹೆಸರು ಏನಿಟ್ಟಿದ್ದೀನಿ? ಬಿಂದು ರಾವ್. ಇವತ್ತು ಚೇಂಜ್ ಮಾಡ್ಕೊಂಡೆ. ಏನದು? ಹೆಸರು ಚೇಂಜ್. ಸರ್ನೇಮ್ನ ಚೇಂಜ್ ಮಾಡ್ದೆ. ಬಿಂದು ಕರ್ಣ.
ನನ್ನ ಪ್ರಶ್ನೆ ಇಷ್ಟೇ, ಮುಗ್ದಿದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.